ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲ ಸುದ್ದಿ, ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಿತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ 14 ದಿನಗಳ ಕದನ ವಿರಾಮ ಘೋಷಣೆ ಆಗಿತ್ತು. ಈ ಕದನ ವಿರಾಮ ಘೋಷಣೆ ಆದಂತೆ ಇರಾನ್ ಒಂದು ಬೇಡಿಕೆಯನ್ನಿಟ್ಟಿತ್ತು, ಶಾಶ್ವತ ಶಾಂತಿಯ ಪರಿಹಾರ ಬೇಕು ಅಂತ. ಅದಕ್ಕಾಗಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗೆ ಪಾಕಿಸ್ತಾನ ಸಿದ್ಧತೆ ನಡೆಸಿತ್ತು. ಅಮೆರಿಕದ ನಿಯೋಗನೂ ಬಂತು, ಇರಾನ್ನ ನಿಯೋಗ ಕೂಡ ಬಂದಿತ್ತು. ಇದೀಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇದು ಬಗೆಹರಿದಂತೆ ಕಾಣಿಸ್ತಾ ಇಲ್ಲ. ಇದು ಮತ್ತೊಂದು ಹಂತಕ್ಕೆ ಹೋಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾದರೆ ಏನೆಲ್ಲ ಆಯಿತು ಪಾಕಿಸ್ತಾನದಲ್ಲಿ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ, ಈ ಕದನ ವಿರಾಮದ ನಡುವೆಯೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. 250ಕ್ಕೂ ಅಧಿಕ ಜನ ಲೆಬನಾನ್ನಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಯಾಕಿಷ್ಟು ದ್ವೇಷ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಸೂಪರ್ ಎಲ್ ನೀನೋ ಆಗುತ್ತೆ. ಈ ವರ್ಷದ ದ್ವಿತೀಯ ಅಂದರೆ 6 ತಿಂಗಳ ಕಳೆದ ನಂತರ ಇಂಥದ್ದೊಂದು ಬೆಳವಣಿಗೆಗಳಾಗಬಹುದು ಅಂತ. ಭಾರತದ ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಬರಗಾಲ ಬರುತ್ತಾ? ವಿಪರೀತವಾದಂಥ ಮಳೆ ಆಗುತ್ತಾ? ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ದು. ಜಗತ್ತಿಗೆ 3-4 ದಿನಗಳ ಹಿಂದೆ ಒಂದು ಗುಡ್ ನ್ಯೂಸ್ ಸಿಕ್ಕಿತ್ತು. ಏನು ಗುಡ್ ನ್ಯೂಸು? ಅಂತೂ ಇಂತೂ ಕದನ ವಿರಾಮಕ್ಕೆ ಅಮೆರಿಕ ಒಪ್ಕೊಂಡ್ಬಿಟ್ಟಿದೆ. ಇನ್ಮೇಲೆ ಯುದ್ಧ ಆಗಲ್ಲ, ತೈಲ ಸರಬರಾಜು ಸರಳವಾಗಿ ಆಗಿಬಿಡುತ್ತೆ, ಎಲ್ಲ ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ ಅಂತ ಒಂದು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಇದೀಗ ಪಾಕಿಸ್ತಾನದಿಂದ ಬರ್ತಾ ಇರೋದು ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಏನು ಬ್ಯಾಡ್ ನ್ಯೂಸು? ಸಂಧಾನ ವಿಫಲ ಆಗಿಬಿಟ್ಟಿದೆ. ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು, ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಕೊಟ್ಟಿದ್ದೀವಿ, ಅಮೆರಿಕದ ಬೇಡಿಕೆಗಳನ್ನು ಇರಾನ್ ಕೊಟ್ಟಿದ್ದೀವಿ, ಅವರ ಬೇಡಿಕೆಗಳಿಗೆ ಇವರು ಒಪ್ಕೊಂಡಿದ್ದಾರೆ, ಇವರ ಬೇಡಿಕೆಗಳು ಅವರು ಒಪ್ಕೊಂಡಿದ್ದಾರೆ ಅಂತ ಪಾಕಿಸ್ತಾನ ಮುನೀರ್ ಹೇಳಿದ್ರು, ಶಹಬಾಜ್ ಶರೀಫ್ ಹೇಳಿದ್ರು, ಅಲ್ಲಿ ಅನೇಕ ನಾಯಕರುಗಳೆಲ್ಲ ಮಾತನಾಡಿದ್ರು. ಆದರೆ ನಿಯೋಗಗಳು ಹೋಗಿ ಮಾತುಕತೆಗೆ ಕುಂತಾಗ, ಟೇಬಲ್ನಲ್ಲಿ ಈ ಸಮಸ್ಯೆ ಬಗೆಹರಿದಿಲ್ಲ. ಯಾಕೆ ಬಗೆಹರಿದಿಲ್ಲ? ಇಡೀ ವಿಶ್ವಕ್ಕೆ ಇದೀಗ ಪಾಕಿಸ್ತಾನದಿಂದ ಸಿಕ್ಕಿರುವಂಥ ಬ್ಯಾಡ್ ನ್ಯೂಸ್ ಏನು? ಒಂದೊಂದನ್ನೇ ನೋಡ್ತಾ ಹೋಗೋದಾದರೆ, ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲ ಆಗಿದೆ. ಸರಿಸುಮಾರು 21 ಗಂಟೆಗಳ ಕಾಲ ನಡೆದಂತಹ ಸಂಧಾನ ಸಭೆ ಇದು. ಅಮೆರಿಕದ ನಿಯೋಗ ಇತ್ತು, ಇರಾನ್ನ ನಿಯೋಗ ಇತ್ತು, ಪಾಕಿಸ್ತಾನದ ಉಪ ಪ್ರಧಾನಿ ಕೂಡ ಇದರಲ್ಲಿದ್ದರು, ಅದರ ಜೊತೆಗೆ ಮುನೀರ್ ಕೂಡ ಈ ಸಭೆಯಲ್ಲಿ ಇದ್ದರು. ಯಾವುದು ಕೂಡ ಆಗಲಿಲ್ಲ. ಯಾವ ಕಾರಣಕ್ಕಾಗಿ? ಅಮೆರಿಕ ಒನ್ಸಗೆ ನಾವು ಮೊನ್ನೆ ಹೇಳಿದ ಹಾಗೆ ಫೆಬ್ರವರಿ 26ನೇ ತಾರೀಕಿಗೆ ಜಿನೇವಾದಲ್ಲಿ ಸಭೆ ನಡೆದಾಗ, ನೀವು ಅಣ್ವಸ್ತ್ರವನ್ನು ಹೊಂದಬಾರದು, ಅಣ್ವಸ್ತ್ರ ತಯಾರಿಕೆಗೆ ನಿಮ್ಮ ಬಳಿ ಇರುವಂಥ ಯುರೇನಿಯಂ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಇರಾನ್ ಅವತ್ತು ಒಪ್ಕೊಂಡಿರಲಿಲ್ಲ. ಅದರ ಭಾಗವಾಗಿ ಅವತ್ತು ಯುದ್ಧ ಆಗಿತ್ತು. ಒನ್ಸ್ ಅಗೇನ್ ಇವತ್ತು ಅಮೆರಿಕ ಬೇಡಿಕೆ ಇಟ್ಟಿದೆ, ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ವಿಚಾರದಲ್ಲಿ ನೀವು ಮುನ್ನಡೆಯನ್ನು ಸಾಧಿಸಬಾರದು ಅಂತ. ಇರಾನ್ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದೆ. ನನ್ನ ಸಾರ್ವಭೌಮ ಹಕ್ಕದು, ಜಗತ್ತಿನ 9 ದೇಶಗಳಲ್ಲಿ ಇವತ್ತು ಅಣ್ವಸ್ತ್ರಗಳಿದೆ, ನಾನು ಯಾಕೆ ಹೊಂದಬಾರದು ಅನ್ನುವಂಥ ಪ್ರಶ್ನೆಯನ್ನು ಇರಾನ್ ಹೇಳ್ತಾ ಇದೆ. ಒಂದು. ಎರಡನೇದ್ದು, ಇರಾನ್ ಹೇಳ್ತಾ ಇರೋದು, ನಾನು ಯುರೇನಿಯಮ್ಮನ್ನು ಸಂಗ್ರಹ ಮಾಡಿದ್ದು ವೈದ್ಯಕೀಯ ಮತ್ತು ಸಂಶೋಧನೆಯ ಕಾರಣಕ್ಕಾಗಿ ಸಂಗ್ರಹ ಮಾಡಿದ್ದೀವಿ, ಶಾಂತಿಯ ಕಾರಣಕ್ಕಾಗಿ ನಾವು ಇದನ್ನು ಸಂಗ್ರಹ ಮಾಡಿದ್ದೀವಿ, ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿ ಆಗಬೇಕು, ಆ ಕಾರಣಕ್ಕಾಗಿ ನಾವು ಇದನ್ನು ಸಂಗ್ರಹ ಮಾಡ್ತಾ ಇದ್ದೀವಿ, ಯಾಕೆ ನಾವು ನಿಮ್ಮ ಹತ್ರ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಇರಾನ್ ಹೇಳ್ತಾ ಇದೆ. ಹಾಗಾದರೆ ಇವತ್ತು ಇರಾನ್ ಪಟ್ಟು ಸಡಿಸ್ತಾ ಇಲ್ಲ. ಈ ಸಭೆಗೆ ಹೋಗಿದ್ದಂತಹ JD ವ್ಯಾನ್ಸ್ ಏನು ಹೇಳಿದರು? ಅವರು ಕಡ್ಡಿ ಮುರಿದಂಗೆ ಹೇಳಿಬಿಟ್ರು. ಏನಂತ? ಈ ಸಂಧಾನ ಸಭೆ ವಿಫಲ ಆಗಿಬಿಟ್ಟಿದೆ, ನಮ್ಮ ಬೇಡಿಕೆಗಳನ್ನು ಇರಾನ್ ಒಪ್ಕೊಳ್ತಾ ಇಲ್ಲ, ಹೀಗಾಗಿ ನಾವು ಸಂಧಾನಕ್ಕೆ ಬರ್ತಾ ಇಲ್ಲ, ನಮ್ಮ ಕಾರ್ಯತಂತ್ರ ಏನಿದೆಯೋ ಅದನ್ನು ನಾವು ಮುಂದುವರಿಸ್ತೀವಿ ಅನ್ನೋ ಮಾತನ್ನು JD ವ್ಯಾನ್ಸ್ ಹೇಳಿರೋದು. ಇರಾನ್ ಜೊತೆಗಿನ ಮಾತುಕತೆ ಯಶಸ್ವಿಯಾಗಿಲ್ಲ ಅಂತ. 21 ಗಂಟೆಗಳಾಯಿತು. ಈ ಹಿಂದೆ 45 ನಿಮಿಷ ಸಭೆ ಆಗಿತ್ತು. 14 ದಿನಗಳ ಕದನ ವಿರಾಮ ಘೋಷಣೆ ಆದಾಗ 45 ನಿಮಿಷಗಳ ಸಭೆ ಏನೋ ಆಗಿತ್ತಂತೆ, ಮಾತುಕತೆ ಆಗಿತ್ತಂತೆ ಫೋನ್ನಲ್ಲಿ. ಆದರೆ ಸ್ವತಃ ಮುಖಾಮುಖಿ ಆದಾಗ 21 ಗಂಟೆಗಳಾದರೂ ಕೂಡ ಯಾವುದೇ ತಹಬದಿಗೆ ಬರುವಂತಹ ಪ್ರಯತ್ನಕ್ಕೆ ಈ ಸಭೆ ಹೋಗಿಲ್ಲ. ಇರಾನ್ ನಮ್ಮ ಷರತ್ತುಗಳನ್ನು ಒಪ್ಕೊಳ್ತಾ ಇಲ್ಲ. ಅಮೆರಿಕ ಹೇಳ್ತಾ ಇರೋದೇನು? ಅಮೆರಿಕ ಹೇಳ್ತಾ ಇರೋದು ಇರಾನ್ನ ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಯಾವುದೇ ಕಾರಣಕ್ಕೂ ಅವರ ಬಳಿ ಇರುವಂಥ ಯುರೇನಿಯಂ 450 kg ಏನಿದೆ,
ಈಗಾಗಲೇ 60% ಯುರೇನಿಯಂ ಇರಾನ್ ಬಳಿ ಇದೆ ಅನ್ನುವಂಥ ಲೆಕ್ಕಾಚಾರ ಇದೆ. ಒಂದು ಅಣುಬಾಂಬನ್ನು ತಯಾರು ಮಾಡೋದಕ್ಕೆ, ನಾವು ಅಣ್ವಸ್ತ್ರ ದೇಶಗಳಾಗೋದಕ್ಕೆ 90% ಯುರೇನಿಯಂ ಇದ್ದರೆ ಸಾಕು ಎನ್ನುವಂಥ ಲೆಕ್ಕಾಚಾರಗಳಿದೆ. ಹೀಗಾಗಿ ಇರಾನ್ ಹತ್ರ ಬರ್ತಾ ಇದೆ. ಆ ಕಾರಣಕ್ಕಾಗಿ ಅಮೆರಿಕ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಈ ಬೇಡಿಕೆಗೂ ಕೂಡ ಇರಾನ್ ಒಪ್ಕೊಳ್ತಾ ಇಲ್ಲ. ಇವೆಲ್ಲದರ ನಡುವೆ ಜೆಡಿ ವ್ಯಾನ್ಸ್ ಬೇಸರ ಮತ್ತು ನಿರಾಸೆ ಮೂಡಿಸಿದೆ ಅಂತ ಹೇಳಿ ಸಂಧಾನ ವಿಫಲ ಆಗಿದೆ ಅಂತೇಳಿ ಹೊರಗಡೆ ಬಂದರು. ಹಾಗಾದರೆ ಈಗಿರುವಂತಹ ಪ್ರಶ್ನೆ, ಈ ಸಂಧಾನ ವಿಫಲತೆಗೆ ಕಾರಣಗಳೇನು? ಯಾವ ಕಾರಣಕ್ಕಾಗಿ ವಿಫಲ ಆಯ್ತಿದು? ಪರಮಾಣು ಒಪ್ಪಂದದ ಅನಿಶ್ಚಿತತೆ. ಇಸ್ರೇಲಿಗೂ ಕೂಡ ಇರಾನ್ ಪರಮಾಣುವನ್ನು ಹೊಂದಬಾರದು ಅನ್ನುವಂಥದ್ದಿದೆ. ಈಗ ಇಸ್ರೇಲ್ ದಾಳಿ ಶುರು ಮಾಡಿದಾಗ 3 ಗುರಿಗಳಿತ್ತು ಇಸ್ರೇಲ್ಗೆ. ಒಂದು, ಇರಾನ್ನ ನಾಯಕತ್ವ ಹೊಡೆದುರುಳಿಸಬೇಕು ಅನ್ನೋದು, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಖಮೇನಿಯನ್ನು ಹೊಡೆದುರುಳಿಸಿದ್ದಾರೆ. ಎರಡನೆಯದ್ದು, ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬಾರದು, ಬಿಕಾಸ್ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅಂತ ಇಸ್ರೇಲ್ನದ್ದಾಗಿತ್ತು. ಮೂರನೆಯದ್ದು, ಅವರ ಕ್ಷಿಪಣಿಗಳ ತಯಾರಿಕೆ ಮತ್ತು ಕ್ಷಿಪಣಿಗಳ ಪೂರೈಕೆ ಏನಿದೆ ಅದು ಸಂಪೂರ್ಣವಾಗಿ ಸ್ಥಗಿತ ಆಗಬೇಕು ಅನ್ನೋದು ಯಾರ್ದು ಬೇಡಿಕೆ ಆಗಿತ್ತು? ಇಸ್ರೇಲ್ನ ಬೇಡಿಕೆ ಆಗಿತ್ತು. ಇಸ್ರೇಲ್ ಕೂಡ ಅದನ್ನೇ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬಾರ್ದು ಅಂತ. ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರೋದು. ಬಟ್ ಇರಾನ್ಗೆ ಏನು ಭಯ ಇದೆ ಅಂತ ಹೇಳಿದರೆ, ಇಸ್ರೇಲ್ನ ಹತ್ರವೂ ಕೂಡ ಅಣ್ವಸ್ತ್ರಗಳು ಇದೆ ಅನ್ನುವಂಥ ಸುದ್ದಿಗಳಿದೆ. ಅಮೆರಿಕದತ್ತ ಇದೆ. ಈ ಹಿಂದೆ ಅಮೆರಿಕ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಟ್ಯಾಕ್ ಮಾಡಿದಾಗ 2 ಲಕ್ಷ ಜನ ಮೃತಪಟ್ಟಿದ್ದನ್ನು ನೋಡಿದ್ವಿ. ಇರಾನ್ಗೆ ಒಂದು ಭಯ ಏನು ಅಂತ ಹೇಳಿದರೆ, ಶತ್ರು ರಾಷ್ಟ್ರಗಳಲ್ಲಿ ಅಣ್ವಸ್ತ್ರ ಇದ್ದರೆ ಅವರು ಏಕಾಏಕಿಯಾಗಿ ನಮ್ಮ ಮೇಲೆ ದಾಳಿ ಮಾಡಬಹುದು. ಇರಾನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಮೆರಿಕ ಹೇಗೆ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿ ರಾತ್ರೋರಾತ್ರಿ ಅಲ್ಲಿ ಅಧ್ಯಕ್ಷನನ್ನ ಕರೆದುಕೊಂಡು ಬಂದು ಅಲ್ಲಿಯ ತೈಲ ನಿಕ್ಷೇಪದ ಬಗ್ಗೆ ಅದರ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಲ್ಲ, ನಾಳೆ ಒಂದು ವೇಳೆ ನಮ್ಮ ಮೇಲೆಯೂ ಹಾಗೆ ಅಟ್ಯಾಕ್ ಆಗಬಹುದು. ಚೀನಾ, ರಷ್ಯಾ, ಇರಾನ್ಗೇನೋ ಸಪೋರ್ಟ್ ಇರ್ಬೋದು, ಆದರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಸಪೋರ್ಟ್ ಎಲ್ಲವೂ ಕೂಡ ಅಮೆರಿಕಕ್ಕಿದೆ. ಈ ಕಾರಣಕ್ಕಾಗಿ ನಾವು ಅಣ್ವಸ್ತ್ರವನ್ನು ಹೊಂದಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇದೀಗ ಇರಾನ್ ಮಾತ್ರ ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇಂಥದ್ದೊಂದು ಸಂಧಾನ ವಿಫಲ ಆಗಿದೆ. ಈ ಬೇಡಿಕೆಗಳಿಗೆ ಅವರು ಒಪ್ಪಲಿಲ್ಲ, ಸಂಧಾನ ವಿಫಲ ಆಯಿತು, ವಾಪಸ್ ಅವರು ಅಮೆರಿಕಕ್ಕೆ ಹೋದರು. ಇವೆಲ್ಲದರ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆ ಸ್ಪಷ್ಟ, ನಮ್ಮ ದಾಳಿ ಲೆಬನಾನ್ ಮೇಲೆ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲಿನ ದಾಳಿಯನ್ನು ನಾವು ಸ್ಟಾಪ್ ಮಾಡೋದಿಲ್ಲ. 14 ದಿನಗಳ ಕದನ ವಿರಾಮ ಕೇವಲ ಇರಾನ್ ಮತ್ತು ಅಮೆರಿಕಕ್ಕೆ ಮಾತ್ರ ಸೀಮಿತ. ಇದು ಲೆಬನಾನ್ಗೆ ಅನ್ವಯಿಸೋದಿಲ್ಲ. ನಮ್ಮ ಗುರಿ ಇರೋದು ಇರಾನನ್ನು ಸರ್ವನಾಶ ಮಾಡೋದೇ ನಮ್ಮ ಗುರಿ. ನಾನು ಆವಾಗಲೇ ಹೇಳಿದೆ, ಯಾವ ಕಾರಣಕ್ಕಾಗಿ ಇರಾನ್ ಪರಮಾಣುಗಳನ್ನು ಹೊಂದಬೇಕು ಅಂತ ಬಯಸುತ್ತೆ ಅಂತ ಹೇಳಿದ್ರೆ, ಇಸ್ರೇಲ್ನ ಅಸ್ತಿತ್ವವನ್ನು ಇರಾನ್ ಪ್ರಶ್ನೆ ಮಾಡುತ್ತೆ, ಇರಾನ್ನ ಅಸ್ತಿತ್ವವನ್ನು ಇಸ್ರೇಲ್ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಬದ್ಧ ವೈರಿಗಳು, ಯಹೂದಿಗಳ ಅಸ್ತಿತ್ವವನ್ನು ಅವರು ಒಪ್ಪೋದಿಲ್ಲ. ಇರಾನನ್ನು ಒಂದು ರಾಷ್ಟ್ರವಾಗಿಯೂ ಕೂಡ, ಅಂದರೆ ಇಸ್ರೇಲನ್ನು ಒಂದು ರಾಷ್ಟ್ರವಾಗಿಯೂ ಕೂಡ ಇರಾನ್ ಕನ್ಸಿಡರ್ ಮಾಡೋದಿಲ್ಲ. ಹೀಗಾಗಿ ಆ 2 ದೇಶಗಳ ನಡುವೆ ಅನೇಕ ದಶಕಗಳಿಂದ ಹೋರಾಟಗಳಾಗ್ತಾ ಇದೆ, ಯುದ್ಧಗಳಾಗ್ತಾ ಇದೆ. ಯಾವಾಗ ಬೇಕಾದರೂ ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಇರಾನ್ನ ನಾಯಕತ್ವ ಆಯಿತು, ಇಡೀ ಸಂಪೂರ್ಣ ಇರಾನನ್ನು ಮುಗಿಸಿಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೆತನ್ಯಾಹು ಅವರು ಕುಳಿತುಕೊಂಡಾಗ, ನಮಗೆ ಬೆದರಿಕೆ ಹಾಕಿದ ಇರಾನನ್ನು ಮುಗಿಸ್ತೀವಿ ಅನ್ನುವಂಥ ಲೆಕ್ಕಾಚಾರ ಇದೆ. ಇರಾನ್ ಮೇಲೆ ಇನ್ನೊಂದು ಸಿಟ್ಟು ಏನಂತ ಹೇಳಿದ್ರಿ ಇವ್ರದ್ದು, ಹಿಜ್ಬುಲ್ಲಾ, ಹಮಾಸ್, ಲೆಬನಾನ್ನ ಹಿಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಗಾಜಾ ಪಟ್ಟಿಯಲ್ಲಿದ್ದವರಿಗೆ ಇವರೆಲ್ಲರಿಗೂ ಕೂಡ IRGC, ಇರಾನ್ನ IRGC ಏನಿದೆ ಅದು ಸಪೋರ್ಟ್ ಮಾಡುತ್ತೆ. ತಾಂತ್ರಿಕವಾಗಿ, ಆರ್ಥಿಕವಾಗಿ ಅವರಿಗೆ ಬೇಕಾದಂತಹ ಸವಲತ್ತುಗಳು ಎಲ್ಲವನ್ನೂ ಕೊಡೋ ಪ್ರಯತ್ನವನ್ನು ಇರಾನ್ ಮಾಡುತ್ತೆ. ಅವರೆಲ್ಲರೂ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀಗಾಗಿ ಇರಾನ್ ಇರಬಾರ್ದು ಅನ್ನುವಂಥ ಲೆಕ್ಕಾಚಾರ ಅವ್ರದ್ದಿದೆ. ಇವೆಲ್ಲದರ ನಡುವೆ ಇಷ್ಟು ದಿನಗಳ ಕಾಲ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೀನಿ, ರಾಜತಾಂತ್ರಿಕವಾಗಿ ಗೆದ್ದು ಬೀಗಿದ್ದೀನಿ, ಶಾಂತಿಯನ್ನು ಪಸರಿಸೋ ಪ್ರಯತ್ನ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಂತಹ ಪಾಕಿಸ್ತಾನಕ್ಕೆ ಇದೀಗ ಒಂದು ಸರ್ವನಾಶದ ಭೀತಿ ಎದುರಾಗ್ಬಿಟ್ಟಿದೆ. ಯಾಕೆ ಸರ್ವನಾಶದ ಭೀತಿ ಆಗ್ಬಿಟ್ಟಿದೆ? ದಲ್ಲಾಳಿಯಾಗಿ ಬಿಲ್ಡಪ್ಪನ್ನು ಕೊಟ್ಕೊಂಡಿದ್ದು ಪಾಕಿಸ್ತಾನ. ನಿಮಗೆ ಇರಾನ್ ಜೊತೆಗೆ 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿರುವಂತಹ ಪಾಕಿಸ್ತಾನ ಇರಾನ್ಗೂ ಕೂಡ ಬೇಕು, ಸೌದಿ ಅರೇಬಿಯಾಕ್ಕೆ ಬೇಕು, ಅದರ ಜೊತೆಗೆ ಅಮೆರಿಕಕ್ಕೂ ಕೂಡ ಪಾಕಿಸ್ತಾನ ಬೇಕು. ಈಗ ಸಂಧಾನ ಯಶಸ್ವಿಯಾಗಿದ್ದರೆ ಪಾಕಿಸ್ತಾನದ ಕೆಲಸ ಕಾರ್ಯಗತ ಆಗಿಬಿಟ್ಟಿದೆ, ಯಶಸ್ಸಾಗ್ಬಿಡ್ತು ಅಂತ ಮಾತನಾಡ್ಬೋದಿತ್ತು. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ? ಸಂಧಾನ ವಿಫಲ ಆಗಿಬಿಟ್ಟಿದೆ. ನಾಳೆ ಒಂದು ವೇಳೆ ಅಮೆರಿಕ ಇರಾನನ್ನು ಟಾರ್ಗೆಟ್ ಮಾಡಿ ಅತಿ ಹೆಚ್ಚು ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡಿದರೆ ಅದರ ಪರಿಣಾಮ ನೇರವಾಗಿ ಪಾಕಿಸ್ತಾನದ ಮೇಲೆ ಬೀಳುತ್ತೆ.
ತೈಲದ ವಿಚಾರದಲ್ಲಿ ಅವರಲ್ಲಿ ಆಗಿದ್ದಂತಹ ಆರ್ಥಿಕ ಬೆಳವಣಿಗೆಗಳನ್ನು ನೋಡಿದ್ದೀವಿ ನಾವು. ಯಾವ ಪರಿಪ್ರಮಾಣದಲ್ಲಿ ಅವರು ಕುಗ್ಗು ಹೋಗ್ಬಿಟ್ರು ಅಂತ ನೋಡಿದ್ದೀವಿ. ಇದರ ಜೊತೆಗೆ ನಾನು ಮೊನ್ನೆ ಹೇಳಿದ ಹಾಗೆ ಸೌದಿ ಅರೇಬಿಯಾದ ಜೊತೆಗೆ 2025ರಲ್ಲಿ ಪಾಕಿಸ್ತಾನ ಒಂದು ಒಪ್ಪಂದ ಮಾಡಿಕೊಂಡಿದೆ. ಏನು ಒಪ್ಪಂದ? ನನ್ನ ಮೇಲೆ ದಾಳಿ ಆದರೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಅದು ಸೌದಿ ಅರೇಬಿಯಾದ ಮೇಲೆ ದಾಳಿ ಆಗಿರಲಿ, ಸೌದಿ ಅರೇಬಿಯಾದ ಮೇಲೆ ದಾಳಿ ಆದಾಗ ಪಾಕಿಸ್ತಾನ ಸಹಾಯ ಮಾಡಬೇಕು, ಪಾಕಿಸ್ತಾನದ ಮೇಲೆ ದಾಳಿ ಆದಾಗ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡಬೇಕು. ಒಂದು ವೇಳೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧದ ಪ್ರಗತಿಗಳು ಜಾಸ್ತಿ ಆಗ್ತಾ ಹೋಗಿ ಇರಾನ್ ಒನ್ಸ್ ಅಗೇನ್ ಅಮೆರಿಕಾದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಸೌದಿ ಅರೇಬಿಯಾದ ಮೇಲೆ ಟಾರ್ಗೆಟ್ ಮಾಡಿ ಯುದ್ಧಗಳನ್ನು ಮಾಡ್ತಾ ಹೋಗೋದಾದರೆ ಸೌದಿ ಅರೇಬಿಯಾದ ಸಹಾಯಕ್ಕೆ ಯಾರು ಬರಬೇಕು? ಪಾಕಿಸ್ತಾನ ಬರಬೇಕು. ಆವಾಗ ಯಾರ ವಿರೋಧವನ್ನು ಕಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ? ಅಮೆರಿಕವನ್ನು ಎದುರು ಹಾಕ್ಕೊಂಡು ಸೌದಿ ಅರೇಬಿಯಾ. ಈ ರೀತಿಯಾದಂತಹ ಪ್ರಸಂಗಗಳು ಅಂದರೆ ಇರಾನನ್ನು ಎದುರು ಹಾಕ್ಕೊಂಡು ಅಲ್ಲಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇರಾನ್ ಜೊತೆಗೆ ಇವರು ಗಡಿಯನ್ನು ಹೊಂದ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಪಾಕಿಸ್ತಾನ ಹೆಂಗಿದೆ ಅಂತ ಹೇಳಿದರೆ ತುಂಬ ಅಪಾಯದ ಮಧ್ಯವರ್ತಿಯನ್ನು ಇದು ಹೊಂದಿತ್ತು. ಅದೆಲ್ಲರಿಗೂ ಕೂಡ ಗೊತ್ತಿತ್ತು. ಪಾಕ್ ದಕ್ಷಿಣ ಏಷ್ಯಾ, ಮಧ್ಯ ಏಷ್ಯಾ ಮತ್ತು ಮಧ್ಯಪ್ರಾಚ್ಯಗಳನ್ನು ಸಂಪರ್ಕಿಸುವಂತಹ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ಕೊಂಡಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಸಮಯದಲ್ಲಿ ಒಂದು ರಾಷ್ಟ್ರವನ್ನು ಕೂಡ ಶತ್ರುವಾಗಿ ಪರಿಗಣಿಸಿ ಮತ್ತೊಂದು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡಿದರೆ ಪಾಕಿಸ್ತಾನದ ಉಳಿಗಾಲದ ಪ್ರಶ್ನೆ ಎದುರಾಗ್ಬಿಡುತ್ತೆ. ಶಿಯಾ ಸಂಖ್ಯೆ ಜಾಸ್ತಿ ಇದೆ ಪಾಕಿಸ್ತಾನದಲ್ಲಿ, ಅವರ ಪ್ರತಿಭಟನೆಗಳು ಜಾಸ್ತಿ ಆದರೆ ಪಾಕಿಸ್ತಾನದವರು ಏನು ಮಾಡ್ತಾರೆ? ಇಂತಹದ್ದೊಂದು ಪ್ರಶ್ನೆ ಇದೆ. ಇವೆಲ್ಲದರ ನಡುವೆ ಅಮೆರಿಕ, ಚೀನಾ ಮತ್ತು ರಷ್ಯಾ ನಡುವೆ ವಾರ್ ಆಗಬಹುದಾ? ಹೆಂಗೆ ಸಾಧ್ಯ? ಹೌ ಇಟ್ ಈಸ್ ಪಾಸಿಬಲ್? ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಆಗ್ತಾ ಇದೆ. ರಷ್ಯಾ, ಚೀನಾ ಯಾಕೆ ಎಂಟ್ರಿ ಆಗುತ್ತಿಲ್ಲಿ? ಈ ಯುದ್ಧ ಶುರುವಾದಾಗ ಅನೇಕ ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಾ ಬಂದರು, ಚೀನಾ ಮತ್ತು ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅದು ತಾಂತ್ರಿಕವಾಗಿ, ಆರ್ಥಿಕವಾಗಿ, ಅವ್ರಿಗೆ ಉಪಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವು ಕೂಡ. ಇದೀಗ ವಾಯು ರಕ್ಷಣೆಯನ್ನು ಒದಗಿಸೋದಕ್ಕೆ ಚೀನಾ ಸಕಲ ತಯಾರಿಯನ್ನು ಮಾಡಿಕೊಂಡಿದೆ ಅಂತ. ಚೀನಾ ಏನು ಮಾಡ್ತು, ರಷ್ಯಾ ಏನು ಮಾಡ್ತು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಚೀನಾ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಅವರಿಗೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಈ ಯುದ್ಧದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತು. ರಷ್ಯಾ ಏನು ಮಾಡ್ತು ಅಂತ ಹೇಳಿದರೆ ಅಮೆರಿಕ ಮತ್ತು ಇಸ್ರೇಲ್ ಸೈನ್ಯದ ಚಲನವಲನ ಏನಿತ್ತಲ್ಲ, ಯಾವ ರಾಕೆಟ್ಗಳು ಬರುತ್ತೆ, ಕ್ಷಿಪಣಿಗಳು ಬರುತ್ತೆ, ಯಾವ ಸೈನಿಕರು ಹೆಂಗೆ ಬಂದಿದ್ದಾರೆ, ಏನು ಎತ್ತ, ಇವೆಲ್ಲದರ ಬಗ್ಗೆಯೂ ಕೂಡ ಉಪಗ್ರಹಗಳ ಮುಖಾಂತರ ಮಾಹಿತಿ ಕೊಡುವ ಪ್ರಯತ್ನವನ್ನು ರಷ್ಯಾ ಇರಾನ್ಗೆ ಮಾಡಿದೆ ಕಳೆದ 40 ದಿನಗಳಲ್ಲಿ. ಚೀನಾ ಏನು ಮಾಡ್ತು ಅಂತ ಹೇಳಿದರೆ ಅದರ ಜೊತೆಗೆ ರಷ್ಯಾ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅವರು. Su-35 ಫೈಟರ್ ಜೆಟ್ಗಳು, Yak-135 ವಿಮಾನಗಳು, Mi-28 ಅಟ್ಯಾಕ್ ಹೆಲಿಕಾಪ್ಟರ್ಗಳು ಇವೆಲ್ಲವನ್ನು ಕೊಡಬೇಕು ಅಂತ ಇರಾನ್ ಜೊತೆಗೆ ಒಪ್ಪಂದ ಆಗಿದೆ. ಚೀನಾದ ಜೊತೆಗೆ ಅಮೆರಿಕಾದ ಪ್ರಕಾರ ಚೀನಾ ಇರಾನ್ಗೆ ಹೆಗಲ ಮೇಲೆ ಹೊತ್ತು ಹಾರಿಸುವಂತಹ ಈ ವಾಯು ವಿರೋಧಿ ಕ್ಷಿಪಣಿಗಳನ್ನು ಕೊಟ್ಟಿದೆ ಅಂತ. ಬಟ್ ಚೀನಾ ಅದನ್ನು ಒಪ್ಕೊಳ್ತಾ ಇಲ್ಲ. ಅದನ್ನೇ ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ, ಚೀನಾ ಅದನ್ನು ಪೂರೈಕೆ ಮಾಡಿದರೆ ಈ ದಾಳಿಯ ಪ್ರಬಲತೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ. ಇದರ ಜೊತೆಗೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದರೆ 3ನೇ ಮಹಾಯುದ್ಧ ಸಂಭವಿಸುತ್ತಾ? ಮೊದಲೇ ಮಹಾಯುದ್ಧ ಆಯಿತು. 2ನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ಅಮೆರಿಕಾದವರು ಅಣ್ವಸ್ತ್ರ ಪ್ರಯೋಗ ಮಾಡಿದ್ದಾಯಿತು. ಎಲ್ಲವೂ ಬೆಳವಣಿಗೆಗಳಾಯಿತು. ಇದರ ನಂತರ ಇದೀಗ 3ನೇ ಮಹಾಯುದ್ಧ ಆಗುತ್ತಾ? ಹೆಂಗೆ? ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಮತ್ತಷ್ಟು ತೀವ್ರವಾಗುವಂಥ ಸಾಧ್ಯತೆಗಳಿದೆ. ನಾನು ಆವಾಗಲೇ ಹೇಳಿದೆ, ಪರಮಾಣು ವಿಚಾರದಲ್ಲಿ ಅವರು ಬಿಡೋದಿಲ್ಲ. ಅಮೆರಿಕ ಇದರ ಹಿಂದೆ ಸರಿಯುವಂಥ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ಆ ಹೋರಾಟ, ಆ ಯುದ್ಧ ಮುಂದುವರಿಯುವಂಥ ಸಾಧ್ಯತೆ. ಯಾವಾಗ ಇರಾನ್ ಮತ್ತು ಅಮೆರಿಕದ ನಡುವೆ ಈ ತೀವ್ರತರನಾದಂಥ ಪೈಪೋಟಿ ಶುರುವಾಗುತ್ತೋ, ರಷ್ಯಾ ಮತ್ತು ಚೀನಾ ಇದರಲ್ಲಿ ನೇರವಾಗಿ ಭಾಗವಹಿಸದೇ ಇದ್ದರೂ ಕೂಡ ಸಪೋರ್ಟ್ ಮಾಡುವಂಥ ಹಂತದಲ್ಲಿ ಅವರು ಸಹಾಯವನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಪರೋಕ್ಷ ಯುದ್ಧಗಳು, ಪ್ರಾಕ್ಸಿ ವಾರ್ ಅಂತ ಏನು ಕರಿತೀವಿ, ಅದು ಆಗಬಹುದು ಅಂತ. ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕ ದಾಳಿ, ಶಿಯಾ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳಿದೆ. ಹಾರ್ಮುಜನ್ನು ಬಂದ್ ಮಾಡಿದರೆ ಜಾಗತಿಕವಾಗಿ ತೈಲದ ವಿಚಾರದಲ್ಲಿ ಆಗುವಂತಹ ಅಭಾವಗಳೇನು, ಇವೆಲ್ಲವೂ ಕೂಡ ಜಗತ್ತಿನ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ. ಆ ಮುಖಾಂತರ 3ನೇ ಮಹಾಯುದ್ಧಕ್ಕೆ ಇಸ್ರೇಲ್, ಅಮೆರಿಕ, ಇರಾನ್ ನಡುವಿನ ಈ ಯುದ್ಧ ಕಾರಣವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದು ಸಂಧಾನ ವಿಫಲ ಆಗಿದ್ದರ ಬಗ್ಗೆ ಆಯಿತು.